ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟ ರಮೇಶ್ ಅರವಿಂದ್ ಕನ್ನಡ ಸಿನಿಮಾ ರಂಗ ಕಂಡ ಪ್ರತಿಭಾವಂತ ನಟ. ಸಾಲು ಸಾಲಾಗಿ ಹಿಟ್ ಸಿನಿಮಾಗಳನ್ನು ನೀಡಿದ ರಮೇಶ್ 90ರ ದಶಕದಲ್ಲೇ ಘಟಾನುಘಟಿ ನಾಯಕರ ಮಧ್ಯೆ ಸ್ಟಾರ್ ಆಗಿ ಗೆದ್ದು ಬೀಗಿದ ಸಾಧಕ. ಸುಂದರ ಸ್ವಪ್ನಗಳು ಅನ್ನೋ ಕನ್ನಡ ಸಿನಿಮಾದ ಮೂಲಕ 1986ರಲ್ಲಿ ರಮೇಶ್ ಅರವಿಂದ್ ಅವರ ನಟನಾ ಬದುಕು ಶುರುವಾಯಿತು. 1986ರಿಂದ ಶುರುವಾದ ನಟನಾ ಬದುಕು 2025ರಲ್ಲೂ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಈಗಲೂ ಸಹ ರಮೇಶ್ ಅವರ ಸಿನಿಮಾ ಅಂದರೆ ಕಾದ್ ನೋಡೋರು ಇದ್ದಾರೆ. ಆತ್ಮೀಯರೇ, ನಟ ರಮೇಶ್ ಹುಟ್ಟು ಕನ್ನಡಿಗರಲ್ಲ, ಹಾಗಂತ ಇವರನ್ನು ಕನ್ನಡಿಗರು ಅಲ್ಲ ಅಂತ ಯಾರಿಂದಲೂ ಹೇಳೋದಿಕ್ಕಾಗಲ್ಲ. ಕನ್ನಡದ ಮಗನಾಗಿ ಕನ್ನಡದ ಮಣ್ಣಲ್ಲಿ ಬೆರೆತು ಹೋಗಿದ್ದಾರೆ. ರಮೇಶ್ ಹುಟ್ಟಿ ಬೆಳೆದಿದ್ದು ಪಕ್ಕದ ರಾಜ್ಯ ತಮಿಳುನಾಡಲ್ಲಿ, ಆದರೆ ಸಿನಿಮಾ ಕರಿಯರ್ ಶುರು ಮಾಡಿದ್ದು ಕನ್ನಡದಲ್ಲಿ. ರಮೇಶ್ ಅರವಿಂದ್ ಅವರ ಸಿನಿಮಾ ಪ್ರಪಂಚದ ಬಗ್ಗೆ ಬಹುತೇಕರಿಗೆ ಗೊತ್ತು, ಆದರೆ ಅವರು ಬೆಳೆದು ಬಂದ ಹಾದಿಯ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ರಮೇಶ್ ಅವರ ಅಪ್ಪ BA ಪದವಿ ಪಡೆದಿದ್ರು, ಆದರೂ ಕಷ್ಟ ಅನ್ನೋದು ಮಾತ್ರ ತಪ್ಪಿರಲಿಲ್ಲ. ಮಕ್ಕಳನ್ನ ಬೆಳೆಸೋದಿಕ್ಕೆ ರಮೇಶ್ ತಂದೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ರಮೇಶ್ ಇವತ್ತು ಈ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅಂದರೆ 2 ವ್ಯಕ್ತಿಗಳು ಕಾರಣ. ಒಂದು ಅವರ ತಂದೆ, ಮತ್ತೊಂದು ಅವರ ಪತ್ನಿ. ರಮೇಶ್ಗೆ ಪತ್ನಿ ಅಂದರೆ ಜೀವ, ಆದರೆ ಪತ್ನಿ ಜೊತೆಗೆ ಹೆಚ್ಚಾಗಿ ಕಾಣಿಸಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ಬರಲ್ಲ. ಹಾಗಾದರೆ ರಮೇಶ್ ಪತ್ನಿಯ ಹಿನ್ನೆಲೆ ಏನು? ಅರ್ಚನಾ ಅವರು ರಮೇಶ್ಗೆ ಸಿಕ್ಕಿದ ಹೇಗೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ರಮೇಶ್ ಅರವಿಂದ್ ಈಗ ಸ್ಟಾರ್ ನಟ. ಅವರ ಬಳಿ ಈಗ ಕೋಟಿ ಲೆಕ್ಕದಲ್ಲಿ ಕಾಸಿದೆ, ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ತಮ್ಮ ಬಾಲ್ಯದಲ್ಲಿ ಕಂಡಂತಹ ಕಷ್ಟದ ದಿನಗಳನ್ನು ಇಂದಿಗೂ ಮರೆತಿಲ್ಲ. ಮಗನ ಏಳಿಗೆಗಾಗಿ ತಂದೆ ಪಟ್ಟ ಕಷ್ಟಗಳು ಈಗಲೂ ರಮೇಶ್ ಕಣ್ಮುಂದೆ ಇದೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಸಾಧಕರ ಬದುಕಿನ ಬಂಡಿಗೆನ್ನ ತೆರೆದಿಡೋ ರಮೇಶ್ ಅವರ ಯಶೋಗಾಥೆಯೂ ಕಮ್ಮಿ ಏನಿಲ್ಲ. ನಟ ರಮೇಶ್ ಹುಟ್ಟಿನಿಂದ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವರಲ್ಲ. ಇವರ ಬಾಲ್ಯದ ಜೀವನ ತುಂಬಾನೇ ಕಷ್ಟದಿಂದ ಕೂಡಿತ್ತು. ಇದು ಸರಿಸುಮಾರು 60 ವರ್ಷದ ಹಿಂದಿನ ಕಥೆ. ಆಗೆಲ್ಲ ಶಾಲೆ ಮೆಟ್ಲು ಹತ್ತೋದೇ ಕಷ್ಟ, 10ನೇ ಕ್ಲಾಸ್ ಓದೋದ್ರೇನೆ ದೊಡ್ಡ ವಿಷಯ. ಅಂಥದ್ರಲ್ಲಿ ಆಗಿನ ಕಾಲದಲ್ಲಿ ರಮೇಶ್ ಅವರ ತಂದೆ BA ಪದವಿ ಓದಿದ್ರು. ಅದೇನೋ ಹೇಳ್ತಾರಲ್ಲ, ಗ್ರಹಚಾರ ಕೆಟ್ಟರೆ ಏನು ಮಾಡಿದ್ರೂ ಸಕ್ಸಸ್ ಅನ್ನೋದು ಕೈ ಹಿಡಿಯಲ್ಲ ಅಂತ. ಇಂತಹದ್ದೇ ಪರಿಸ್ಥಿತಿಯಲ್ಲಿದ್ದವರು ನಟ ರಮೇಶ್ ತಂದೆ. BA ಪದವಿ ಪಡೆದ್ರೂ ಸಹ ಒಂದೊಳ್ಳೆ ಕೆಲಸ ಸಿಕ್ಕಿರಲ್ಲ. ಹಾಗಂತ ಎಂದಿಗೂ ಎದೆಗುಂದಿದವರಲ್ಲ. ನಿಯತ್ತಾಗಿ ಮಾಡೋ ಯಾವ ಕೆಲಸ ಆದ್ರೇನಂತೆ, ನಾವು ಮಾಡೋ ಕೆಲಸಕ್ಕೆ ಹಣ ಕೊಟ್ರೆ ಸಾಕು ಅನ್ನೋ ಚಿಂತೆಯಲ್ಲಿದ್ದವರು ರಮೇಶ್ ಅರವಿಂದ್ ತಂದೆ. ರಮೇಶ್ ತಂದೆಗೆ 3 ಜನ ಮಕ್ಕಳು. ಇವರ ದುಡಿಮೆ ಮೇಲೆ ಸಂಸಾರ ನಿಂತಿದ್ದು. ಹೀಗಾಗಿ ಮನಸ್ಸಿಗೆ ತೋಚಿದ ಕೆಲಸವನ್ನೆಲ್ಲ ಮಾಡಿದ್ರು. ಕೊನೆಗೆ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸಬೇಕು ಅಂತ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಆತ್ಮಿಕರೇ, ಅದೇನೋ ಗೊತ್ತಿಲ್ಲ, ರಮೇಶ್ ಅವರ ತಂದೆ ಮಾಡೋ ಯಾವ ಕೆಲಸವೂ ಕೈ ಹಿಡಿತಾ ಇರಲಿಲ್ಲ. ಇದೇ ರೀತಿ ಟ್ಯಾಕ್ಸಿ ಡ್ರೈವಿಂಗ್ನಿಂದಲೂ ಸಂಸಾರ ನಡೆಸೋದು ಕಷ್ಟ ಆಯಿತು. ಮುಂದೇನು ಮಾಡೋದು ಅನ್ನೋ ಯೋಚನೆಯಲ್ಲಿದ್ದಾಗ ಹೊಳೆದ ಉಪಾಯವೇ ತೆಂಗಿನಕಾಯಿ ಅಂಗಡಿ. ಸಾಲ ಸೂಲ ಮಾಡಿ ಹಾಕಿದ್ದ ಬಂಡವಾಳ ಬರೋದಿಲ್ಲ. ಸಾಲದ ಹೊರೆ ದಿನೇ ದಿನೇ ಹೆಚ್ಚಾಗ್ತಾ ಹೋಯಿತು. ಆದರೆ ತಮಗೆಷ್ಟೇ ಕಷ್ಟ ಬಂದರೂ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಹಠ ಇತ್ತು. ಕೊನೆಗೆ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಆಗ ತಿಂಗಳಿಗೆ 500 ರೂಪಾಯಿ ಸಂಬಳ ಕೊಡ್ತಾ ಇದ್ರು. 3 ಮಕ್ಕಳ ಓದಿಗೆ ತಿಂಗಳಿಗೆ 100 ರೂಪಾಯಿ ಖರ್ಚಾಗ್ತಾ ಇತ್ತು. ಉಳಿದ ಹಣವನ್ನೇ ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ರು. ರಮೇಶ್ ಅರವಿಂದ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದರ ಹಿಂದಿನ ಕ್ರೆಡಿಟ್ ಅವರ ತಂದೆಗೆ ಸೇರುತ್ತೆ. ಆತ್ಮೀಯರೇ, ರಮೇಶ್ ಅರವಿಂದ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ ಟೈಮ್. ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ತಮ್ಮ ತಂಡ ಕಟ್ಕೊಂಡು ಆಗಾಗ ಕಾಲೇಜಿನಲ್ಲಿ ನಡೀತಾ ಇದ್ದ ಉತ್ಸವಗಳಿಗೆ ಹೋಗ್ತಾ ಇದ್ರು. ಹೀಗೆ ಒಂದಿನ ರಮೇಶ್ ಅರವಿಂದ್ ಅವರು ತಾವು ಓದ್ತಾ ಇದ್ದ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾಲೇಜ್ ಫೆಸ್ಟಿವಲ್ ಇರುತ್ತೆ. ಈ ಕಾರ್ಯಕ್ರಮಕ್ಕೆ NMKRV ಕಾಲೇಜಿನ ವಿದ್ಯಾರ್ಥಿನಿಯರು ಬಂದಿದ್ರು. ಈ ವೇಳೆ ಅರ್ಚನಾ ಕೂಡ ಬಂದಿದ್ರು. ಹೀಗೆ ಕಾಲೇಜಲ್ಲಿ ಸುತ್ತಾಡ್ತಾ ಇದ್ದ ಟೈಮ್ನಲ್ಲೇ ಅರ್ಚನಾ ಮೇಲೆ ರಮೇಶ್ ಕಣ್ಣು ಬೀಳುತ್ತೆ. ಮೊದಲ ನೋಟದಲ್ಲಿ ಅರ್ಚನಾ ತುಂಬಾನೇ ಇಷ್ಟ ಆಗಿ ಹೋಗ್ತಾರೆ. ಆದರೆ ತಮ್ಮ ಪ್ರೀತಿಯನ್ನ ಹೇಳೋದಕ್ಕೆ ಆಗಿರಲಿಲ್ಲ. ಇದಾದ ಸ್ವಲ್ಪ ದಿನಕ್ಕೆ BMS ಕಾಲೇಜಿನಲ್ಲಿ ಇಂಟರ್ ಕಾಲೇಜ್ ಉತ್ಸವ ಹಮ್ಮಿಕೊಂಡಿರ್ತಾರೆ. ಆಗ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನ ಪರವಾಗಿ ರಮೇಶ್ ನೇತೃತ್ವದ ತಂಡವೇ ಹೋಗಿರುತ್ತೆ. ಇಲ್ಲಿಗೂ ಕೂಡ ಅರ್ಚನಾ ಬಂದಿದ್ರು. ಯಾವಾಗ ಅರ್ಚನಾರನ್ನ ನೋಡ್ತಾರೋ ರಮೇಶ್ ಫುಲ್ ಖುಷಿಯಾಗಿ ಹೋಗ್ತಾರೆ. ಹೇಗಾದ್ರೂ ಸರಿ ಇವತ್ತು ಮಾತನಾಡಿಸ್ಬೇಕಲ್ಲ ಅಂತ ತುಂಬಾನೇ ಚಟಪಡಿಸೋದಕ್ಕೆ ಶುರು ಮಾಡ್ತಾರೆ. ಆತ್ಮೀಯರೇ, ಕೊನೆಗೆ ನೋಡೋವರೆಗೆ ನೋಡಿದ ರಮೇಶ್ ಸೀದಾ ತಾವೇ ಹೋಗಿ ಅರ್ಚನಾರನ್ನ ಮಾತನಾಡಿಸ್ತಾರೆ. ಆದರೆ ಅರ್ಚನಾಗೆ ಸಿಕ್ಕಾಪಟ್ಟೆ ಆಟಿಟ್ಯೂಡ್. ತಮ್ಮ ಹೆಸರೇನು ಅಂತ ಕೇಳ್ತಾ ಇದ್ದಂತೆ ಅರ್ಚನಾ ಸುಮ್ಮನಾಗ್ತಾರೆ.
ಕೊನೆಗೆ ಹೇಗೋ ಸರ್ಕಸ್ ಮಾಡಿ ಸ್ನೇಹಿತರ ಬಳಿ ಅರ್ಚನಾ ಅವರ ನಂಬರ್ ಕಲೆಕ್ಟ್ ಮಾಡ್ತಾರೆ. ನಂಬರ್ ಬರ್ಕೊಳ್ಳೋದಿಕ್ಕೆ ಏನೂ ಇಲ್ಲ ಅಂತ ಕೈ ಮೇಲೆ ಬರ್ಕೊಂಡು ಬರ್ತಾರೆ. ಕೊನೆಗೆ ಆ ಗಾಬರಿಯಲ್ಲಿ ಬೆವರು ಬಂದು 2 ನಂಬರ್ ಅಳಿಸು ಹೋಗಿತ್ತು. ಕೊನೆಗೆ ಹಾಗೋ ಹೀಗೋ ಮಾಡಿ ಮತ್ತೆ ನಂಬರ್ ಕಲೆಕ್ಟ್ ಮಾಡ್ತಾರೆ. ಅಲ್ಲಿಂದ ಇಬ್ಬರ ಮಧ್ಯೆ ಪರಿಚಯ ಶುರುವಾಗುತ್ತೆ. ಸುಮಾರು 4-5 ವರ್ಷದ ಸ್ನೇಹಿತರಾಗಿರ್ತಾರೆ. ಮನಸ್ಸಲ್ಲಿ ಪ್ರೀತಿ ಇದ್ರೂ ಯಾರೊಬ್ರು ಪ್ರೀತಿ ವಿಷಯ ಹೇಳ್ಕೊಂಡಿರೋದಿಲ್ಲ. ಕೊನೆಗೊಂದು ದಿನ ರಮೇಶ್ ಅರವಿಂದ ನೇರವಾಗಿ ಅರ್ಚನಾಗೆ ಪ್ರಪೋಸ್ ಮಾಡ್ತಾರೆ. ಇದೇ ಟೈಮ್ನ ಕಾಯ್ತಾ ಇದ್ದ ಅರ್ಚನಾ ಕೂಡ ರಮೇಶ್ ಪ್ರೀತಿಗೆ ಸಮ್ಮತಿ ಸೂಚಿಸ್ತಾರೆ. ಹೀಗೆ ಕಾಲೇಜಲ್ಲಿ ಶುರುವಾದ ಪ್ರೀತಿಗೆ 34 ವರ್ಷವೇ ಕಳೆದಿದೆ. ಗಂಡ ಹೆಂಡತಿ ಇಬ್ರು ಮುದ್ದಾದ ಮಕ್ಕಳು. ಆದರ್ಶ ದಂಪತಿಗಳು ಅಂದ್ರೆ ಹೇಗಿರಬೇಕು ಅನ್ನೋದನ್ನ ಇವರು ತೋರಿಸ್ಕೊಡ್ತಿದ್ದಾರೆ. ರಮೇಶ್ ಅರವಿಂದ್ ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ತುಂಬಾ ಸಿಂಪಲ್. ಆಡಂಬರದ ಬದುಕಿಲ್ಲ. ಅಪ್ಪ ಸ್ಟಾರ್ ನಟ ಅಂತ ಮಕ್ಕಳು ಶೋ ಆಫ್ ಕೊಡಲ್ಲ. ಗಂಡ ಹಿರಿಯ ನಟ ಅಂತ ಪತ್ನಿ ಗರ್ವ ಪಡಲ್ಲ. ಯಾವುದೇ ಸಿನಿಮಾ ಕಾರ್ಯಕ್ರಮ ಇದ್ರೂ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸಿನಿಮಾ ರಂಗದಲ್ಲಿ ಇರೋದು ರಮೇಶ್. ಹೀಗಾಗಿ ಅವರು ಹೋದ್ರೆ ಸಾಕು ಅನ್ನೋ ಮನಸ್ಥಿತಿ. ನಮಗಲ್ಲಿ ಯಾವುದೇ ಕೆಲಸ ಇರಲ್ಲ. ನಾವು ಸೆಲೆಬ್ರಿಟಿಗಳು ಅಲ್ಲ. ಹಾಗಾಗಿ ನಮಗದು ಬೇಕಿಲ್ಲ ಅನ್ನೋ ವಿಶಾಲ ಮನಸ್ಥಿತಿ. ಈಗೆಲ್ಲ ಇಂಥವರು ಸಿಗೋದು ತುಂಬಾ ಕಮ್ಮಿ ಬಿಡಿ. ಯಾಕಂದ್ರೆ ಗಂಡನೋ ಅಪ್ಪನೋ 1-2 ಸಿನಿಮಾ ಮಾಡಿದ್ರೆ ಸಾಕು, ಅವರ ಇಡೀ ಕುಟುಂಬವೇ ಕ್ಯಾಮ್ರಾ ಮುಂದೆ ಬಂದು ನಿಂತಿರುತ್ತೆ. ಹೀರೋ ಜೊತೆಗೆ ಅವರ ಕುಟುಂಬದವರೆಲ್ಲ ಸೆಲೆಬ್ರಿಟಿಗಳಾಗಿ ಹೋಗ್ತಾರೆ. ಇಂಥವರ ಮಧ್ಯೆ ರಮೇಶ್ ಫ್ಯಾಮಿಲಿ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ. ಆತ್ಮೀಯರೇ, ರಮೇಶ್ ಕುಟುಂಬದ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.